ಇದೆಲ್ಲರೂ ಕೂಡ ಚೆನ್ನಾಗಿ ನಡೀತಾ ಇದೆ. ಮತ್ತು ಶಿಕ್ಷಕರ ನೇಮಕಾತಿ, ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಹೈಯೆಸ್ಟ್ ಕೊರತೆ ಇದೆ. ಅದರಿಂದ ನಮಗೆ ಶಿಕ್ಷಣಕ್ಕೂ ಕೂಡ ಎಫೆಕ್ಟ್ ಆಗಿದ್ದು ನಿಜಾನೇ, ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಶಿಕ್ಷಕರನ್ನ ಒಂದೇ ಸತಿ ತಗೊಳ್ಳೋದಕ್ಕೂ ಆಗೋದಿಲ್ಲ, ಯಾಕೆಂದರೆ ಆರ್ಥಿಕವಾಗಿ ಕೂಡ ಹೊರತಾ ಬಿಡ್ತಾರೆ. ಅದು ಇವತ್ತು ಶಿಕ್ಷಕರ ಕೊರತೆ ಇವತ್ತಾಗಿದ್ದಲ್ಲ, ಕ್ರಮೇಣ ಬಂದುಬಿಟ್ಟಿದೆ. ಆದರೆ ನಾವು ಬಂದ ಮೇಲೆ ನನಗೆ ಅವತ್ತು ನೆನಪಿದೆ, ಈಗ ಬರಬೇಕಾದ್ರೆ ಮಾತಾಡ್ತಾ ಇದ್ದೆ. ನಾನು ಗದಗ ಮೂಲಕನೇ ಧಾರವಾಡಕ್ಕೆ ಹೋದೆ 2024. ಡೇಟ್ ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾನು ರಾಯರೆಡ್ಡಿ ಅವರದ್ದು ಯಲಬುರ್ಗಾಯಿಂದ ನಾನು ಹೋಗಿ ರಾತ್ರಿ 8:30 9 ಗಂಟೆಗೆ ಹೋಗಿ ಅವರಿಗೆ ಆರ್ಡರ್ ಕೊಟ್ಟೆ. ಯಾರಿಗೆ ತುಂಬ ವರ್ಷದಿಂದ ಟೀಚರ್ ಇದನ್ನು ಮಾಡಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಇರ್ತಾರೆ, ಸುಮಾರು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಈಗ ಕಲ್ಯಾಣ ಕರ್ನಾಟಕ ಮತ್ತು ಇಡೀ ರಾಜ್ಯದಲ್ಲಿ ಸುಮಾರು 13,000 ಮತ್ತೆ 13,000 ಟೀಚರ್ಸ್ನ ಮತ್ತು ಅನುದಾನಿತ ಶಾಲೆಗಳಿಗೆ ಅದನ್ನು ಕೂಡ ಸುಮಾರು 5 ವರ್ಷಕ್ಕಾದರೆ ಸುಮಾರು 18,000 ಟೀಚರ್ಸ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿನೂ ಬಂದಿದ್ದು. ಈಗ ನೆಕ್ಸ್ಟು ಆ ಪ್ರಕ್ರಿಯೆಯೂ ಕೂಡ ಆದಷ್ಟು ಬೇಗ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಮಾಡಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ರಿಕ್ರೂಟ್ಮೆಂಟ್ ಆಗಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಬಜೆಟಲ್ಲೂ ಕೂಡ ಸುಮಾರು 500 KPS ಶಾಲೆಗಳು